ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 180ನೆಯ ತಿರುನಾಮ ಶ್ರೀಮಾನ್. 22ನೇ ತಿರುನಾಮದಲ್ಲಿ ಶ್ರೀಮಾನ್ ಎಂಬ ಪದದ ಅರ್ಥ ದಿವ್ಯವಾದ ಸೌಂದರ್ಯವನ್ನು ಹೊಂದಿರುವವನು ಎಂದು ತಿಳಿದುಕೊಂಡೆವು. ಇಂದಿನ ತಿರುನಾಮದಲ್ಲಿ ಅದರ ಅರ್ಥವೇನೆಂಬುದನ್ನು ಕೇಳೋಣ. ಒಮ್ಮೆ ಒಬ್ಬ ರಾಜಕವಿ ತನ್ನ ರಾಜನ ಉನ್ನತ ಗುಣಗಳನ್ನು ಕೊಂಡಾಡುವ ಒಂದು ಸುಂದರ ಕವಿತೆಯನ್ನು ರಚಿಸಿದನು. ರಾಜನು ಸಂತೋಷಗೊಂಡು ಕವಿಗೆ ಅನೇಕ ಬಗೆಯ ಚಿನ್ನದ ಆಭರಣಗಳನ್ನು ಬಹುಮಾನವಾಗಿ ನೀಡಿದನು. ಕವಿ ಅದನ್ನು ಮನೆಗೆ ತಂದಾಗ ಅವನ ಕುಟುಂಬದವರು ಬಹಳ ಸಂತೋಷಪಟ್ಟರು. ಆದರೆ ಅವರಿಗೆ ಆಭರಣಗಳನ್ನು ಧರಿಸುವ ಸರಿಯಾದ ವಿಧಾನ ತಿಳಿದಿರಲಿಲ್ಲ. ಆದ್ದರಿಂದ ಅವರು ಎಲ್ಲ ಆಭರಣಗಳನ್ನು ತಪ್ಪಾಗಿ ಧರಿಸಿದರು. ಕಿವಿ ಓಲೆಗಳನ್ನು ಮೂಗಿನ ಓಲೆಗಳಾಗಿ, ಕತ್ತಿನ ಹಾರಗಳನ್ನು ಕೈಬಳೆಗಳಾಗಿ, ಕೈಬಳೆಗಳನ್ನು ಕಾಲುಗೆಜ್ಜೆಗಳಾಗಿ ಧರಿಸಿದರು. ಇನ್ನಿತರ ಆಭರಣಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಧರಿಸಿದರು. ಇದನ್ನು ನೋಡಿ ಕವಿಗೆ ಬಹಳ ನಗು ಬಂತು. ಆಗ ಅವನಿಗೆ ರಾಮಾಯಣದ ಒಂದು ಘಟನೆ ನೆನಪಾಯಿತು. ರಾವಣನು ಸೀತೆಯನ್ನು ಅಪಹರಿಸಿ ಆಕಾಶ ಮಾರ್ಗವಾಗಿ ಕಿಷ್ಕಿಂಧ ಮೇಲೆ ಹಾರುತ್ತಿದ್ದಾಗ ಸೀತೆಯು ಅಲ್ಲಿ ಕೆಲವು ವಾನರರನ್ನು ಕಂಡಳು. ತಕ್ಷಣವೇ ಅವಳು ತಾನು ಧರಿಸಿದ್ದ ಆಭರಣಗಳನ್ನು ತೆಗೆದು ಒಂದು ಬಟ್ಟೆಯಲ್ಲಿ ಕಟ್ಟಿ ಕೆಳಗೆ ಎಸೆದಳು. ವಾನರರು ಅವುಗಳನ್ನು ತೆಗೆದುಕೊಂಡು ರಾಮನಿಗೆ ತೋರಿಸಿದರೆ ತಾನು ಇರುವ ಸ್ಥಳದ ಬಗ್ಗೆ ರಾಮನಿಗೆ ಸುಳಿವು ಸಿಗಬಹುದು ಎಂಬ ಆಸೆಯಿಂದ. ಹೀಗೆ ಮಾಡುವ ಮೂಲಕ ಸೀತೆಯು ತನ್ನನ್ನು ಹುಡುಕಲು ರಾಮನಿಗೆ ಒಂದು ಪ್ರಮುಖ ಸುಳಿವನ್ನು ಬಿಟ್ಟಳು. ನಂತರ ಸುಗ್ರೀವ ಮತ್ತು ಅವನ ವಾನರರು ಆ ಆಭರಣಗಳನ್ನು ಕಂಡು ಹಿಡಿದರು. ಅವುಗಳನ್ನು ಧರಿಸಿ ನೋಡಬೇಕೆಂಬ ಉತ್ಸಾಹ ಅವರಿಗೆ ಉಂಟಾಯಿತು. ಆದರೆ ಅವುಗಳನ್ನು ಹೇಗೆ ಧರಿಸಬೇಕು ಎಂಬುದು ಅವರಿಗೆ ತಿಳಿದಿರಲಿಲ್ಲ. ಆದ್ದರಿಂದ ಅವರು ಅವನ್ನು ತಮಗೆ ತೋಚಿದಂತೆ ಧರಿಸಿದರು. ಅದನ್ನು ನೋಡಲು ಬಹಳ ವಿಚಿತ್ರವಾಗಿಯೂ ತಮಾಷೆಯಾಗಿಯೂ ಇತ್ತು. ನನ್ನ ಮನೆಯವರ ಸ್ಥಿತಿಯೂ ಇದೇ ರೀತಿ ಇತ್ತು ಎಂದು ಕವಿ ನಗುತ್ತಾ ಹೇಳಿದನು. ಇದೆಲ್ಲಕ್ಕೂ ಇಂದಿನ ತಿರುನಾಮದ ಸಂಬಂಧವೇನು ಎಂದು ನಿಮಗೆ ಅನಿಸಬಹುದು. ಈಗ ಇಂದಿನ ಕತೆಗೆ ಬರೋಣ. ನೋಡಿ, ಮನುಷ್ಯರು ತಮ್ಮ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಆಭರಣಗಳನ್ನು ಧರಿಸುತ್ತಾರೆ. ಆದರೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಧರಿಸಿದಾಗ ಮಾತ್ರ ಅವು ನಿಜವಾಗಿಯೂ ಸೌಂದರ್ಯವನ್ನು ಹೆಚ್ಚಿಸುತ್ತವೆ. ಆದರೆ ಭಗವಂತನ ವಿಷಯದಲ್ಲಿ ಹಾಗಿಲ್ಲ. ಆಭರಣಗಳನ್ನು ಅವನ ತಿರುಮೇನಿಗೆ ಯಾವ ರೀತಿಯಲ್ಲಿ ಅಲಂಕರಿಸಿದರೂ ಅವನು ಸದಾ ದಿವ್ಯ ತೇಜಸ್ಸಿನಿಂದ ಹೊಳೆಯುತ್ತಾನೆ. ನಿಜವಾಗಿ ಹೇಳುವುದಾದರೆ ಆಭರಣಗಳು ಭಗವಂತನನ್ನು ಸುಂದರಗೊಳಿಸುವುದಿಲ್ಲ. ಭಗವಂತನೇ ಆಭರಣಗಳಿಗೆ ಸೌಂದರ್ಯವನ್ನು ನೀಡುತ್ತಾನೆ. ಅವನ ತಿರುಮೇನಿಯನ್ನು ಸ್ಪರ್ಶಿಸಿದ ಕ್ಷಣದಲ್ಲೇ ಆ ಆಭರಣಗಳು ದೈವಿಕತೆಯನ್ನು ಪಡೆಯುತ್ತವೆ. ಇದಕ್ಕೆ ಒಂದು ಅದ್ಭುತ ಉದಾಹರಣೆ ಎಂದರೆ ಮನ್ನಾರ್ಗುಡಿ ರಾಜಗೋಪಾಲಸ್ವಾಮಿ ದೇವಸ್ಥಾನ. ಅಲ್ಲಿ ನಡೆಯುವ 18 ದಿನಗಳ ಬ್ರಹ್ಮೋತ್ಸವದ ಸಂದರ್ಭದಲ್ಲಿ ಒಂದು ದಿನ ಭಗವಂತನು ಸಾಮಾನ್ಯವಾಗಿ ತಲೆಯ ಮೇಲೆ ಧರಿಸುವ ಆಭರಣವನ್ನೇ ತನ್ನ ಸೊಂಟದಲ್ಲಿ ಧರಿಸುತ್ತಾನೆ. ಈ ವಿಶಿಷ್ಟ ಅಲಂಕಾರವನ್ನು ದರ್ಶಿಸಲು ಸಾವಿರಾರು ಭಕ್ತರು ಮನ್ನಾರ್ಗುಡಿಗೆ ಆಗಮಿಸುತ್ತಾರೆ. ಸಾಮಾನ್ಯ ದಿನಗಳಲ್ಲಿಯೂ ರಾಜಗೋಪಾಲಸ್ವಾಮಿಯವರು 2 ಕಿವಿಗಳಲ್ಲಿ ಬೇರೆ ಬೇರೆ ಮಾದರಿಯ ಕಿವಿಯೋಲೆಗಳನ್ನು ಧರಿಸುವುದನ್ನು ಕಾಣಬಹುದು. ಆದರೂ ಅದು ಅವರ ದಿವ್ಯ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಶ್ರೀ ಎಂಬ ಪದಕ್ಕೆ ಆಭರಣಗಳು ಎಂಬ ಅರ್ಥವೂ ಇದೆ. ಆದ್ದರಿಂದ ಶ್ರೀಮಾನ್ ಎಂದರೆ ತನ್ನ ತಿರುಮೇನಿಯನ್ನು ಅಲಂಕರಿಸುವ ಅಮೂಲ್ಯ ಮತ್ತು ದೈವಿಕ ಆಭರಣಗಳಿಂದ ಸದಾ ಕಂಗೊಳಿಸುವವನು ಎಂದು ಅರ್ಥ. ನಾವು ಪ್ರತಿದಿನ ಶ್ರೀಮತೇ ನಮಃ ಎಂದು ಜಪಿಸಿದರೆ ಭಗವಂತನು ನಮಗೆ ಎಲ್ಲ ಆಭರಣಗಳಿಗಿಂತಲೂ ಶ್ರೇಷ್ಠವಾದ ಒಂದು ಅಲಂಕಾರವನ್ನು ಅನುಗ್ರಹಿಸುತ್ತಾನೆ. ನಮ್ಮ ಮುಖದಲ್ಲಿ ಸದಾ ಅರಳಿರುವ ಸೌಂದರ್ಯ ನಗುಮುಖವನ್ನು. ಶ್ರೀಮತೆ ರಾಮಾನುಜಾಯ ನಮಃ.